ಕೆಲವೊಂದ್ಸಲ ಒಬ್ಬೊಬ್ಬರೇ ಇದ್ರೆ ಎಷ್ಟು ನೆಮ್ಮದಿಯಾಗಿರ್ತೀವಿ ಅಲ್ವಾ. ಬೇರೆ ಬೇರೆ ಏನೇನೋ ಥಾಟ್ಸ್ ಬರುತ್ತೆ, ಬಟ್ ಮನಸ್ಸಿಗೆ ತುಂಬಾನೇ ಹರ್ಟ್ ಮಾಡುವಂಥ ಸಿಚುವೇಶನ್ಸ್ ಕಮ್ಮಿ ಇರುತ್ತೆ. ಬೇರೆಯವ್ರಿಗಿಂತ ನಮ್ಮ ಸ್ವಂತದವ್ರಿಗೆ ನಾವು ಖುಷಿಯಾಗಿರೋದನ್ನ ನೋಡೋಕೆ ಇಷ್ಟ ಆಗಲ್ಲ. ನಿನ್ನೆಯಿಂದ ತುಂಬ ಬೇಜಾರಲ್ಲಿದ್ದೆ. ಹಬ್ಬನೂ ಮಾಡೋ ಇಂಟ್ರೆಸ್ಟ್ ನನಗೆ ಖಂಡಿತ ಇರಲಿಲ್ಲ. ಆ್ಯಕ್ಚುಲಿ ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆಗಿದ್ದೆ. ಈವ್ನಿಂಗ್ ನನ್ನ ಫ್ರೆಂಡು ಶಾಪಿಗೆ ಬಂದರು. ದೇವ್ರ ಥರ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದರು. ಬಟ್ ನಾನು ಬೇಜಾರಲ್ಲಿರೋದು ನೋಡಿ, ಏನು ಬೇಜಾರಾಗಬೇಡ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಹಬ್ಬ ಮಾಡೋ ಪ್ಲಾನಲ್ಲೇ ಇಲ್ದಿದ್ದವಳು ನಾನು ಚಿಕ್ಕದಾಗಿ ದೇವ್ರ ಮನೆಯಲ್ಲೇ ಪುಟ್ಟದಾಗಿ ಲಕ್ಷ್ಮಿ ಕೂರ್ಸೋಣ ಅಂತ ಅಂದ್ಕೊಂಡು ಎಲ್ಲನೂ ತೊಗೊಂಡು ಬಂದೆ. ಥರ್ಸ್ಡೇ ರಜಾ ಹಾಕಿರಲಿಲ್ಲ, ಸೊ ನಾನು ವರ್ಕಿಂಗು. 12:30ಗೆ ನಾನು ಲಾಗೌಟು. 12:30ಗೆ ಲಾಗೌಟ್ ಮಾಡಿದ ತಕ್ಷಣವೇ ಕಂಪ್ಲೀಟಾಗಿ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಡೀಪ್ ಕ್ಲೀನಿಂಗು ವೀಕ್ಲಿ ಒನ್ಸ್ ಖಂಡಿತ ಮಾಡೇ ಮಾಡ್ತೀನಿ. ಬಿಕಾಸ್ ಹೊಸ ಮನೆಗೆ ಶಿಫ್ಟ್ ಆಗಿದ ತಕ್ಷಣ ನನಗೆ ಒಂಥರ OCD ಬಂದ್ಬಿಟ್ಟಿದೆ. ವೀಕ್ ಡೇಸಲ್ಲಂತೂ ಮನೆ ಗಲೀಜಾಗೇ ಇರುತ್ತೆ ಬಿಡಿ, ಬಿಕಾಸ್ ಕೆಲಸ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇರೋದಕ್ಕಾಗಲ್ಲ. ಬಿಕಾಸ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ವಿ ನೀಡ್ ಅ ಬ್ರೇಕ್. ಬಟ್ ವೀಕೆಂಡ್ ಅಂತೂ ಮಿಸ್ ಮಾಡದೆ ಡೀಪ್ ಕ್ಲೀನ್ ಮಾಡ್ತೀನಿ. ಮನೆ, ಟಾಯ್ಲೆಟ್ ಎಲ್ಲಾನು ಪಳಪಳ ಅಂತ ಹೊಳಿತಿರುತ್ತೆ. 12:30ಗೆ ಮನೆ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು, ಮುಗಿಯೋ ಅಷ್ಟರಲ್ಲಿ 2:45 ಆಗಿತ್ತು. ದೇವ್ರಿಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಅದಕ್ಕೆ ಲೈಟಾಗಿ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಕ್ ಹೊರಟೆ. ಇದೊಂಥರ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸಿಯಾ.